ಮೋಷನ್ನ ನಾವು ಕ್ಯಾಟಗರೈಸ್ ಮಾಡೋದಾಯಿತು ಅಂತ ಹೇಳಿದ್ರೆ ಯೂನಿಫಾರ್ಮ್ ಮೋಷನ್ ಇಲ್ಲ ಅಂತ ಹೇಳಿದ್ರೆ ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಹೇಳಿ ಕ್ಯಾಟಗರೈಸ್ ಮಾಡ್ಬೋದು. ನಾನ್ ಯೂನಿಫಾರ್ಮ್ ಮೋಷನ್ ಇಸ್ ಆಲ್ಸೋ ನೋನ್ ಆಸ್ ಆಕ್ಸಿಲರೇಟೆಡ್ ಮೋಷನ್. ಅಂಡರ್ ನಾನ್ ಯೂನಿಫಾರ್ಮ್ ಮೋಷನ್ ಕ್ಯಾಟಗರೈಸೇಷನ್ ಏನಿದೆ ಅಂತ ಹೇಳಿದ್ರೆ ಯೂನಿಫಾರ್ಮ್ ಆಕ್ಸಲರೇಷನ್ ಮತ್ತು ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್. ಅಂಡರ್ ಯೂನಿಫಾರ್ಮ್ ಮೋಷನ್ ಕ್ಯಾಟಗರೈಸೇಷನ್ ಏನಿದೆ ಅಂತ ಹೇಳಿದ್ರೆ ಅಟ್ ರೆಸ್ಟ್ ಇಫ್ ನಾಟ್ ಅಟ್ ಕಾನ್ಸ್ಟೆಂಟ್ ವೆಲಾಸಿಟಿ. ರೆಸ್ಟಲ್ಲಿ ಅಟ್ ಒರಿಜಿನ್ ಮತ್ತು ನಾಟ್ ಅಟ್ ಒರಿಜಿನ್ ಅಂತ ಹೇಳಿ ಕ್ಲಾಸಿಫೈ ಮಾಡ್ಬೋದು. ಈ ಪ್ರತಿಯೊಂದು ಕೇಸಲ್ಲಿ ಗ್ರಾಫ್ ಹೇಗೆ ಕಾಣುತ್ತೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಅಟ್ ರೆಸ್ಟ್ ಅಟ್ ಒರಿಜಿನ್ ನೋಡ್ತಾ ಇದ್ದೀವಿ. ಆಬ್ಜೆಕ್ಟ್ ಅಟ್ ರೆಸ್ಟ್ ಅಟ್ ಒರಿಜಿನ್ ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ ಅದ್ರ ವೆಲಾಸಿಟಿ 0 ಇರುತ್ತೆ ಮತ್ತು ಆಕ್ಸಲರೇಷನ್ ಕೂಡ 0 ಇರುತ್ತೆ. ಇಲ್ಲಿ ನೋಡ್ಬೋದು ನೀವು, ನಾವು ಏನೇ ಮಾಡಿದ್ರೂ ಅದ್ರ ಪೊಸಿಷನ್ನು ವ್ಯತ್ಯಾಸ ಬರ್ತಾ ಇಲ್ಲ. ಇಲ್ಲಿ ಕಾಣ್ತಾ ಇದೆ ನೋಡಿ, ಇವಾಗ ಗ್ರಾಫ್ ನಿಮ್ಮ ಗ್ರಾಫು ಡಿಸ್ಟೆನ್ಸ್ ಟೈಮ್ ಗ್ರಾಫ್, ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್, ವೆಲಾಸಿಟಿ ಟೈಮ್ ಗ್ರಾಫ್, ಆಕ್ಸಲರೇಷನ್ ಟೈಮ್ ಗ್ರಾಫ್. ಪ್ರತಿಯೊಂದರಲ್ಲೂ ದ ಲೈನ್ ಇಸ್ ಆನ್ ದ ಎಕ್ಸ್ ಆಕ್ಸಿಸ್ ಅಂತ ಹೇಳಿದ್ರೆ 0 0 0 0. ಸೊ ಈ ರೀತಿಯಲ್ಲಿ ಕಾಣುತ್ತೆ. ಮುಂದಿನ ಕೇಸು ಅಟ್ ರೆಸ್ಟ್ ಬಟ್ ನಾಟ್ ಎಟ್ ಒರಿಜಿನ್ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತೀನಿ ನೋಡ್ಕೊಳ್ಳಿ. ನೀವು ಆಟ ಆಡೋಕ್ಕೆ ಹೋಗ್ಬೇಕು. ಇವಾಗ ನಿಮ್ಮ ಸ್ನೇಹಿತರು ಹೇಳ್ತಾರೆ ಅಲ್ಲಿ ಕೂತಿರೋ ನಾವು ಬರ್ತೀವಿ ಅಂತ ಹೇಳಿ, ನೀವು ಕಾಯ್ತಾ ಇದ್ದೀರಾ. ಸೊ ನಾವು ಮನೇನ ಒರಿಜಿನ್ ಅಂತ ತೊಗೊಂಡ್ರೆ, ಅದು ರೆಫರೆನ್ಸ್ ಪಾಯಿಂಟ್ ಅಂತ ತೊಗೊಂಡ್ರೆ, ನೀವು ಮನೆಯಿಂದ ಒಂದು ಎಕ್ಸ್ ಮೀಟರ್ ದೂರದಲ್ಲಿ ಕೂತಿದ್ದೀರ. ಇವಾಗ ಇದನ್ನು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಬರೀ ಡಿಸ್ಟೆನ್ಸ್ ಟೈಮ್ ಗ್ರಾಫ್, ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಬಗ್ಗೆ ಮಾತಾಡ್ತೀನಿ. ವೆಲಾಸಿಟಿ ಟೈಮ್ ಗ್ರಾಫ್ ಅದೇ ಥರ ಇರುತ್ತೆ. ಯಾಕಂತ ಹೇಳಿದ್ರೆ ವೆಲಾಸಿಟಿ 0 ಅಲ್ವಾ, ಎಲ್ಲೂ ಹೋಗ್ತಾ ಇಲ್ಲ ಅವರು, ನೀವೆಲ್ಲೂ ಹೋಗ್ತಾ ಇಲ್ಲ. ಇದು ನಿಮ್ಮ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಅಂತ ಹೇಳಿ ತೊಗೊತಾ ಇದ್ದೀನಿ. ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್. ನೀವು ಒರಿಜಿನ್ ಹತ್ರ ಇಲ್ಲ, ಬಟ್ ಯು ಆರ್ ಅವೇ ಫ್ರಮ್ ದ ಒರಿಜಿನ್. This is x units away from the origin. So this would be a line parallel to x-axis. So this is a linear line. And see the one line. No? This is parallel to x-axis. And this is non-zero. Non-zero. So this is displacement time graph. ನಿಮ್ಮ ವೆಲಾಸಿಟಿ ಮತ್ತು ಆಕ್ಸಲರೇಷನ್ 0 0 ಇರುತ್ತೆ. ಇದೇ ರೀತಿಯಲ್ಲಿ ಕಾಣುತ್ತೆ. ಬಟ್ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ವುಡ್ ಬಿ ಅ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಆದರೆ ಎಕ್ಸ್ ಆಕ್ಸಿಸ್ ಮೇಲಿರಲ್ಲ. ಮುಂದಿನ ಕೇಸು ಅಂಡರ್ ಯೂನಿಫಾರ್ಮ್ ಮೋಷನ್ ಬಟ್ ನಾನ್ ಝೀರೋ ವೆಲಾಸಿಟಿ ಅಂತ ಹೇಳಿದ್ರೆ ಈ ಕೇಸು ಕಾನ್ಸ್ಟೆಂಟ್ ವೆಲಾಸಿಟಿ. ಇದೇ ಕಾಣುತ್ತೆ ಕಾನ್ಸ್ಟೆಂಟ್ ವೆಲಾಸಿಟಿ ಅಂತ ಹೇಳಿದ್ರೆ ನಾನ್ ಝೀರೋ ವ್ಯಾಲ್ಯೂ ಅಂತ ಹೇಳಿದ್ರೆ 150 ತೊಗೊತೀನಿ. ಆಕ್ಸಲೇಷನ್ 0 ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಡಿಸ್ಟೆನ್ಸ್ ಅಬ್ಸರ್ವ್ ಮಾಡಿ, ಹೀಗೆ ಕಾಣ್ತಾ ಇದೆ. ಡಿಸ್ಟೆನ್ಸು ಸಮವಾಗಿದೆಯಲ್ಲ, ಈ ಮೊದಲನೇದು ಕೊನೆ ನೋಡಿ ಒಂದೇ ಇದೆಯಲ್ವಾ. ನಿಮ್ಮ ಗ್ರಾಫ್ಗಳು ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಹೆಚ್ಚಾಗ್ತಾ ಇದೆ, ಹಾಗಾಗಿ ಇದು ಇನ್ಕ್ರೀಸ್ ಹಾಕೊಂಡು ಹೋಗುತ್ತೆ. ಡಿಸ್ಪ್ಲೇಸ್ಮೆಂಟು ಕೂಡ ಹೆಚ್ಚಾಗ್ತಿದೆ, ಹಾಗಾಗಿ ಇದು ಇನ್ಕ್ರೀಸ್ ಹಾಕೊಂಡು ಹೋಗುತ್ತೆ. ಆದರೆ ಇಲ್ಲಿ ವೆಲಾಸಿಟಿ ನೋಡ್ಬೋದು, ಇಟ್ ಇಸ್ ಅ ಲೈನ್ ಆನ್ ದ ಎಕ್ಸ್ ಆಕ್ಸಿಸ್. ಇದು ಅಲ್ಲ, ಇಟ್ಸ್ ಅ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಬಟ್ ನಾನ್ ಝೀರೋ ವ್ಯಾಲ್ಯೂ ಅಂತ ಹೇಳ್ಬೋದು. ಆ್ಯಂಡ್ ದಸ್ ನಾನ್ ಝೀರೋ ವ್ಯಾಲ್ಯೂ 0 ಇರಲ್ಲ, but it will be a line parallel to x-axis. Acceleration, it's a line on the x-axis. ಏನಕ್ಕೆ ಅಂತ ಹೇಳಿದ್ರೆ ವೆಲಾಸಿಟಿ ಹೆಚ್ಚು ಕಮ್ಮಿ ಆಗ್ತಾ ಇಲ್ವಲ್ಲ, ಹಾಗಾಗಿ ಆಕ್ಸಲರೇಷನ್ 0 ಬರ್ತಾ ಇದೆ. ಸೊ ಆಲ್ ದಿಸ್ ಆರ್ ಲೀನಿಯರ್ ಗ್ರಾಫ್. ಇವೆಲ್ಲನೂ ಲೀನಿಯರ್ ಗ್ರಾಫ್ ಅಂತ ಹೇಳ್ಬೋದು. ಆದರೆ ವ್ಯತ್ಯಾಸ ಇದ್ದೇ ಇದೆ ಅಲ್ವಾ. ಇಲ್ಲಿ ನೋಡಿಲಿ, ಈ ಲೀನಿಯರ್ ಗ್ರಾಫ್ ಅಂತ ಹೇಳಿ ಇದು ಕೂಡ ಲೀನಿಯರ್ ಗ್ರಾಫೇನೆ, ಆದರೆ ಇನ್ಕ್ರೀಸಿಂಗ್
ಅಲ್ವಾ? ಇದನ್ನು ಲೀನಿಯರ್ ಗ್ರಾಫನೇ, ಇದು ಕೂಡ ಲೀನಿಯರ್ ಗ್ರಾಫನೇ, ಇದು ಕೂಡ ಲೀನಿಯರ್ ಗ್ರಾಫನೇ, ಇದು ಕೂಡ ಲೀನಿಯರ್ ಗ್ರಾಫನೇ. ಬಟ್ ದಿಸ್ ಇಸ್ ಇನ್ಕ್ರೀಸಿಂಗ್ ಗ್ರಾಫ್. ಇವೆರಡು ಇದಾಯಿತು ಅಂತ ಹೇಳಿದ್ರೆ ಇಟ್ಸ್ ಅ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಪ್ಯಾರಲಲ್ ಆಗಿರುತ್ತೆ ಇದು, ಮತ್ತಿದು ನಾನ್ ಝೀರೋ ವ್ಯಾಲ್ಯೂ ಆಗಿರುತ್ತೆ. ನಾನ್ ಝೀರೋ ವ್ಯಾಲ್ಯೂ, ದಿಸ್ ಈಸ್ ಆಲ್ವೇಸ್ ಈಕ್ವಲ್ ಟು 0 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಬಿಕಾಸ್ ದಿಸ್ ಇಸ್ ಕಾನ್ಸ್ಟೆಂಟ್ ವೆಲಾಸಿಟಿ. ನಮ್ಮ ಕೈಯಲ್ಲಿ ದಿಸ್ ಇಸ್ ದ ಕೇಸ್ ಆಫ್ ಕಾನ್ಸ್ಟೆಂಟ್ ವೆಲಾಸಿಟಿ. ಯೂನಿಫಾರ್ಮ್ ಮೋಷನ್ ಅಂತ ಹೇಳಿದ್ರೆ ಈಕ್ವಲ್ ಡಿಸ್ಟೆನ್ಸ್ ಬೀಂಗ್ ಕವರ್ಡ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ ವೆಲಾಸಿಟಿ ಅಲ್ವಾ? ಸೊ ಇಲ್ಲಿ ನೋಡ್ಬೋದು ಪ್ರತಿ 2 ಸೆಕೆಂಡಲ್ಲೂ 100 ಮೀಟ್ರು ಡಿಸ್ಪ್ಲೇಸ್ಮೆಂಟ್ ಇದೆ. 2 to 4 the difference here is 100. 4 to 6 the difference here is 100. 6 to 8 the difference here is 100. So this is uniform motion with constant velocity. ಕೊನೆ ಕೇಸು ನಾನ್ ಯೂನಿಫಾರ್ಮ್ ಮೋಷನ್, ಇಲ್ಲ ಅಂತ ಹೇಳಿದ್ರೆ ಆಕ್ಸಲರೇಟೆಡ್ ಮೋಷನ್ ವಿತ್ ಯೂನಿಫಾರ್ಮ್ ಆಕ್ಸಲರೇಷನ್. ಸೊ ಈ ರೀತಿಯಲ್ಲಿ ಕಾಣುತ್ತೆ. ನಾನು ಇಲ್ಲಿ ವ್ಯಾಲ್ಯೂ ಚೇಂಜ್ ಮಾಡಬೇಕಾಗಿತ್ತು. ದಟ್ ವಾಸ್ ಯೂನಿಫಾರ್ಮ್ ಮೋಷನ್ ಹುಡುಗರ, ಆಕ್ಸಲರೇಟೆಡ್ ಮೋಷನ್ ಅಲ್ವಾ, ಹಾಗಾಗಿ ಆಕ್ಸಲರೇಷನ್ ಇರಬೇಕು, ವ್ಯಾಲ್ಯೂ ನಾನ್ ಝೀರೋ ವ್ಯಾಲ್ಯೂ ಇರಬೇಕು. ಆಕ್ಸಲರೇಷನ್ ಅಂತ ಹೇಳಿದ್ರೇನೋ, ಯಾರೋ ಒಬ್ರು ಓವರ್ಟೇಕ್ ಮಾಡಕ್ಕೆ ನೋಡ್ತೀರಾ ನೋಡಿ, ಅದು ಆಕ್ಸಲರೇಷನ್ ಅಂತ ಹೇಳಿದ್ರೆ ನಿಮ್ಮ ವೆಲಾಸಿಟಿ ಹೆಚ್ಚು ಕಮ್ಮಿ ಆಗೇ ಆಗ್ತಾ ಇದೆ. ಇಲ್ಲಿ ಹೆಚ್ಚು ಕಮ್ಮಿಯಲ್ಲಿ ಹೆಚ್ಚಾಗ್ತಾ ಇದೆ, ಪಾಸಿಟಿವ್ ವ್ಯಾಲ್ಯೂ ಆಕ್ಸಲರೇಷನ್ ಇದು. ಮತ್ತು ನಿಮ್ಮ ಡಿಸ್ಟೆನ್ಸು ನೋಡ್ಬೋದು ಅನ್ಈಕ್ವಲ್ ಡಿಸ್ಟೆನ್ಸ್ ಬರ್ತಾ ಇದೆ. ಸೊ ಗ್ರಾಫಿಕಲಿ ಹೇಗೆ ಕಾಣುತ್ತಿದೋ ಈ ರೀತಿಯಲ್ಲಿ ಕಾಣುತ್ತೆ. ನಿಮ್ಮ ವೆಲಾಸಿಟಿ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ಕೊಂಡು ಹೋಗುತ್ತೆ, ನಿಮ್ಮ ಆಕ್ಸಲರೇಷನ್ನು ಹತ್ತಿದೆ, ಇಟ್ಸ್ ಅ ನಾನ್ ಝೀರೋ ವ್ಯಾಲ್ಯೂ. ಡಿಸ್ಟೆನ್ಸು ಡಿಸ್ಪ್ಲೇಸ್ಮೆಂಟು ಇಟ್ ವಿಲ್ ಬಿ ಕರ್ವ್ಡ್, ಸರಿನಾ? ಸೊ ಈ ರೀತಿಯಲ್ಲಿ ನೀವು ಈ ರೀತಿಯಲ್ಲಿ ನೀವು ಇದನ್ನು ಮಾತಾಡ್ಬೋದು, ನೋಡಿಸ್ಬೋದು. ಸೊ ದಿಸ್ ಇಸ್ ಅ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್. ಸೊ ಇಲ್ಲಿ ಕ್ಯಾಟಗರೈಸ್ ಮಾಡೋಣ. ದಿಸ್ ಇಸ್ ನಾನ್ ಲೀನಿಯರ್, ದಿಸ್ ಇಸ್ ಆಲ್ಸೋ ನಾನ್ ಲೀನಿಯರ್, ದಿಸ್ ಇಸ್ ಲೀನಿಯರ್ ಅಂತ ಹೇಳಿದ್ರೇನೋ ಇವೆರಡು ಸ್ಟ್ರೇಟ್ ಲೈನ್ ಇಲ್ಲ ನೋಡಿ, ಇಲ್ಲಿ ಸ್ಟ್ರೇಟ್ ಲೈನ್ ಇದು ಇಲ್ಲ ತಾನೆ. ಸೊ ದಿಸ್ ಇಸ್ ನಾನ್ ಲೀನಿಯರ್, ನಾನ್ ಲೀನಿಯರ್, ಇದು ಸ್ಟ್ರೇಟ್ ಲೈನು, ಹಾಗಾಗಿ ಲೀನಿಯರು, ಇದು ನಿಮ್ಮ ಲೀನಿಯರ್. ಈ ರೀತಿಯಲ್ಲಿ ನೀವು ಕ್ಯಾಟಗರೈಸ್ ಮಾಡ್ಬೋದು. ಸೊ ದಿಸ್ ವಿಲ್ ಬಿ ಅ ನಾನ್ ಝೀರೋ ವ್ಯಾಲ್ಯೂ. ಇದು ಆಕ್ಸಲರೇಟೆಡ್ ಮೋಷನ್ ಅಲ್ವಾ, ಹಾಗಾಗಿ ನಾನ್ ಝೀರೋ ವ್ಯಾಲ್ಯೂ. ನಾನ್ ಝೀರೋ ವ್ಯಾಲ್ಯೂ ಮತ್ತೇನು ಹೇಳ್ಬೋದು, ಇದು ಲೀನಿಯರು, ನಾನ್ ಝೀರೋ ವ್ಯಾಲ್ಯೂ, ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂತ ಹೇಳ್ಬೋದು, ಸರಿನಾ? ಮತ್ತಿನ್ನೇನು ಹೇಳ್ಬೋದು ಇದರಲ್ಲಿ, ಇದು ಇನ್ಕ್ರೀಸಿಂಗ್ ವೆಲಾಸಿಟಿ ಹುಡುಗರ, ಇದು ಇನ್ಕ್ರೀಸಿಂಗ್ ವೆಲಾಸಿಟಿ ಅಲ್ವಾ. ಇವಾಗ ಡಿಕ್ರೀಸಿಂಗ್ ವೆಲಾಸಿಟಿ ನೋಡೋಣ. ಸೊ ಡಿಕ್ರೀಸಿಂಗ್ ನೋಡ್ತೀನಿ ನಾನು. ಡಿಕ್ರೀಸಿಂಗ್ ಅಂತ ಹೇಳಿದ್ರೆ ಕಮ್ಮಿ ಹಾಕೊಂಡು ಹೋಗೋದು ಅಂತ ಹೇಳಿದ್ರೆ ಒಂಥರ ರಿವರ್ಸ್ ಹೋದಂಗೆ ಲೆಕ್ಕ. ನೋಡ್ಬೋದು ರಿವರ್ಸ್ ಹೋಗ್ತಿದೆ ಅದು ನೋಡಿ. ನೋಡಿ ಇಲ್ಲಿ ಹಿಂದೆ ಹೋಗ್ತಾ ಇದೆ ಅಲ್ವಾ. ಸೊ ನಿಮ್ಮ ಗ್ರಾಫಿಕ್ ಕಾಣುತ್ತೆ ನೋಡಿ, ದಿಸ್ ಇಸ್ ಸ್ಲೋಲಿ ಇನ್ಕ್ರೀಸಿಂಗ್. ಹೌದು, ಇದು ಡಿಕ್ರೀಸಿಂಗು, ಡಿಸ್ಪ್ಲೇಸ್ಮೆಂಟು, ಇದು ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಇಲ್ಲ ಈ ಕೇಸ್ ಬೇಡ ನಿಮಗೆ, ಮತ್ತೊಂದು ಕೇಸ್ ನೋಡ್ತೀನಿ. ಮುಂದೆ ಹೋಗಿ ಬ್ರೇಕ್ ಹಿಡ್ದಂಗೆ ಆಯಿತಾ, ಬ್ರೇಕ್ ಹಿಡ್ದಾಗ ಏನಾಗುತ್ತೆ ಅದನ್ನು ನೋಡಿಸ್ತೀನಿ. ಬ್ರೇಕ್ ಹಿಡಿತು ಅಂದರೆ ಏನಾಗುತ್ತೆ ಇಲ್ಲಿ, ನಾನು ಬ್ರೇಕ್ ಹಿಡಿದು ನೋಡ್ತಾ ಇಲ್ಲ ನಾನು,
ಆಕ್ಸಲರೇಷನ್ ನೋಡ್ತಾ ಇದ್ದೀನಿ, ಬ್ರೇಕ್ ಹಿಡಿದು ನೋಡ್ತೀನಿ ರೀ. ದಿಸ್ ಇಸ್ ಯುವರ್ ಪಾಸಿಟಿವ್ ಆಕ್ಸಲರೇಷನ್. ಬ್ರೇಕ್ ಹಿಡಿದ್ರೆ ಏನಾಗುತ್ತೆ ನೋಡಿ, ಈ ಥರ ಅಲ್ವಾ, ಕಮ್ಮಿ ಹಾಕೊಂಡು ಹೋಗುತ್ತೆ. ನೋಡಿ ಇಲ್ಲಿ ನಿಮ್ಮ ಡಿಸ್ಟೆನ್ಸು ಕಮ್ಮಿ ಹಾಕೊಂಡು ಹೋಗ್ತಾ ಇದೆ. ಇಲ್ಲೂ ಕೂಡ ಡಿಸ್ಪ್ಲೇಸ್ಮೆಂಟ್ ಕಮ್ಮಿ ಹಾಕೊಂಡು ಹೋಗ್ತಾ ಇದೆ. ವೆಲಾಸಿಟಿ ನೋಡಿ ಕಮ್ಮಿ ಆಗ್ತಾ ಇದೆ. ಆಕ್ಸಿಲರೇಷನ್ ಇಸ್ ಎ ನಾನ್ ಝೀರೋ ವ್ಯಾಲ್ಯೂ, ಝೀರೋ ಇಲ್ಲಿದೆ, ಅಂದರೆ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ ಅಲ್ವಾ. ಸೊ ದಿಸ್ ಇಸ್ ಡಿ ಆಕ್ಸಿಲರೇಟಿಂಗ್. ಸೊ ಈ ಥರ ಒಂದಷ್ಟು ಕ್ಯಾಟಗರಿ ಇದೆ, ನಾವು ನೋಡಿದ್ದೀವಿ, ಎಲ್ಲ ಕ್ಯಾಟಗರಿ ನೋಡಿದ್ದೀವಿ. ಈ ಮೇಜರ್ 4 ಕ್ಯಾಟಗರಿ ಕಲ್ತ್ಕೊಂತು ಅಂತ ಹೇಳಿದ್ರೆ ಆಯ್ತು ಅಷ್ಟೇ. ದಿಸ್ ಇಸ್ ಪ್ಯೂರ್ಲಿ ಆಕ್ಸಿಲರೇಟಿಂಗ್, ದಿಸ್ ಇಸ್ ಡಿ ಆಕ್ಸಿಲರೇಟಿಂಗ್. ಸೊ ಇಲ್ಲಿ ತಿರ್ಗಾ ನೀವು ಕೇಸ್ or ಟೈಪ್ ಅಂತ ಬರ್ಕೊಂಡು accelerating, this is of type deaccelerating. ಸೊ ಇಲ್ಲೂ ಕೂಡ ನಾವು ನಾನ್ ಲೀನಿಯರ್ ಗ್ರಾಫ್ಗಳು ನೋಡ್ತಾ ಇದ್ದೀವಿ. ದಿಸ್ ಇಸ್ ಲೀನಿಯರ್ ಆಯ್ತಾ. ಇಲ್ಲಿಂದ ಈ ಪಾಯಿಂಟಿಂದ 0 to 5. ದಿಸ್ ಇಸ್ ಲೀನಿಯರ್ ಫ್ರಮ್ 1 to 5. So this is linear from 1 to 5. So this is a case of deceleration. This is a case of acceleration ಅಂತ ಹೇಳಿದ್ರೆ ನೀವು ಓವರ್ಟೇಕ್ ಮಾಡ್ದಂಗೆ. This is a case of deceleration ಅಂತ ಹೇಳಿದ್ರೆ ಬ್ರೇಕ್ ಹೊಡೆದಂಗೆ ಆಯ್ತಾ. ಸೊ ಇದು ನಿಮ್ಮ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಇದೊಂದು ಸಿನಾರಿಯೋ. ಇದೊಂದು ಮಾಡಿಲ್ಲ ನಾವು, ಇದು ಇವಾಗ ಮಾಡೋದಕ್ಕೆ ಹೋಗಲ್ಲ. ಇದೆಲ್ಲ ಅರ್ಥ ಆಯಿತು ಅಂದರೆ ಅದನ್ನು ಅರ್ಥ ಮಾಡ್ಕೊಳಕ್ಕೆ ಸುಲಭ ಆಗುತ್ತೆ. ಹಾಂ, ಪಾಸ್ ಮಾಡ್ಕೊಂಡು ಇವೆಲ್ಲ ಬರ್ಕೊಳ್ಳಿ.